ಒಳ್ಳೆಯದಾಗಲಿ ಅಂತೇಳಿ ಆಶಿಸ್ತಾ ನನ್ನ ಸಂಪ್ರದಾಯ ಮತ್ತು ಶಿಸ್ತು ಯಾರು ಬಂದು ನೋಡ್ತಾರೋ ಇಡೀ ಕರ್ನಾಟಕವನ್ನ ನೋಡುವ ಅಗತ್ಯವೇ ಇಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಎಲ್ಲಿ ಕಲಾವಿದರನ್ನ ಗೌರವಿಸ್ತಾರೋ ಅಲ್ಲಿ ಸರಸ್ವತಿ ಇರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕಲಾವಿದರನ್ನ ಗೌರವಿಸ್ತಾ ಇದ್ದಾರೆ, ಕಲೆಯನ್ನ ಧ್ಯಾನಿಸ್ತಾ ಇದ್ದಾರೆ. ಇಲ್ಲಿ ಕಲಾ ಲಕ್ಷ್ಮಿ ನಾಟ್ಯ ಆಡ್ತಾ ಇದ್ದಾರೆ ವೇದಿಕೆ ಮೇಲೆ. ಆ ನಾಟ್ಯವನ್ನ ನೋಡೋದಕ್ಕೆ ನೀವೆಲ್ಲ ಬಂದಿದ್ದೀರಿ. ನಿಜವಾಗ್ಲೂ ನಿಮಗೆಲ್ಲ ಸಾವಿರ ಸಾವಿರ ನಮಸ್ಕಾರಗಳನ್ನು ನಾನು ತಿಳಿಸ್ತೇನೆ. ಯಾಕಂದ್ರೆ ಬೆಂಗಳೂರು ಮಹಾನಗರದಲ್ಲಿ ಸಾಮಾನ್ಯದಲ್ಲಿ ಪ್ರತಿದಿನ ಅಥವಾ ವಾರದಲ್ಲಿ ಒಂದು 3-4 ದಿವಸ ಕಾರ್ಯಕ್ರಮಗಳು ಇರುತ್ತೆ. ಆ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತೀವಿ. ಆ ಕಾರ್ಯಕ್ರಮಗಳು ಇದಕ್ಕಿಂತ ದೊಡ್ಡ ಸಭಾಂಗಣ ಇರುತ್ತೆ, ದೊಡ್ಡ ವೇದಿಕೆ ಇರುತ್ತೆ. ಆದರೆ ಕರ್ನಾಟಕದ ಪ್ರವೇಶ ದ್ವಾರದಲ್ಲಿ, ಚಾಮರಾಜನಗರದಲ್ಲಿ, ಗ್ರಾಮಾಂತರ ಪ್ರದೇಶದಲ್ಲಿ ಬೇರೆ ಬೇರೆ ಗ್ರಾಮಗಳಿಂದ, ಹಳ್ಳಿಗಳಿಂದ, ಊರುಗಳಿಂದ ನೀವೆಲ್ಲ ಕಲೆಯನ್ನ ಧ್ಯಾನಿಸಲಿಕ್ಕೆ ಬರೀದಿರಲ್ಲ. ನಿಮ್ಮನ್ನ ನೋಡಿ ನಮ್ಮ ಕರ್ನಾಟಕದ ಜನ ಕಲಿಬೇಕು ಅಂತ ನಾನು ಇವತ್ತು ಹೇಳ್ತೇನೆ. ಅಷ್ಟೊಂದು ಶಿಸ್ತು ಕಾಣ್ತಾ ಇದೆ. ನಾನು ಬೆಂಗಳೂರು ವಾಸಿ, ಅದರಲ್ಲೂ ದಂಡು ಪ್ರದೇಶದವ. ಬೆಂಗಳೂರು ದಂಡು ಪ್ರದೇಶದಲ್ಲಿ ನಮ್ಮ ವಿಶ್ವದಲ್ಲಿ ಎಷ್ಟು ದೇಶಗಳಿದೆ, ಸಾಮಾನ್ಯವಾಗಿ ಅಷ್ಟು ದೇಶಗಳ ಪ್ರಜೆಗಳು ಅಲ್ಲಿದ್ದಾರೆ, ಅಷ್ಟು ಭಾಷೆಯ ಜನರಲ್ಲಿದ್ದಾರೆ, ಅಷ್ಟು ಸಂಪ್ರದಾಯ ಜನರಲ್ಲಿದ್ದಾರೆ, ಅಷ್ಟು ಸಂಸ್ಕೃತಿಯ ಜನರಲ್ಲಿದ್ದಾರೆ. ಆದರೆ ನಮ್ಮ ಕನ್ನಡ ಭುವನೇಶ್ವರಿಯ ಸಂಸ್ಕೃತಿಯ ಸಂಪ್ರದಾಯವನ್ನ ತೋರಿಸುವಂತಹ, ಅಳವಡಿಸಿಕೊಳ್ಳುವಂತಹ, ಗೌರವವನ್ನು ಕೊಡುವಂತಹ ಮಹಿಳೆಯರು ಮತ್ತು ಶಿಸ್ತು ಯಾರು ಬಂದು ನೋಡ್ತಾರೋ ಇಡೀ ಕರ್ನಾಟಕವನ್ನ ನೋಡುವ ಅಗತ್ಯವೇ ಇಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಎಲ್ಲಿ ಕಲಾವಿದರನ್ನ ಗೌರವಿಸ್ತಾರೋ ಅಲ್ಲಿ ಸರಸ್ವತಿ ಇರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕಲಾವಿದರನ್ನ ಗೌರವಿಸ್ತಾ ಇದ್ದಾರೆ, ಕಲೆಯನ್ನ ಧ್ಯಾನಿಸ್ತಾ ಇದ್ದಾರೆ. ಇಲ್ಲಿ ಕಲಾ ಲಕ್ಷ್ಮಿ ನಾಟ್ಯ ಆಡ್ತಾ ಇದ್ದಾರೆ ವೇದಿಕೆ ಮೇಲೆ. ಆ ನಾಟ್ಯವನ್ನ ನೋಡೋದಕ್ಕೆ ನೀವೆಲ್ಲ ಬಂದಿದ್ದೀರಿ. ನಿಜವಾಗ್ಲೂ ನಿಮಗೆಲ್ಲ ಸಾವಿರ ಸಾವಿರ ನಮಸ್ಕಾರಗಳನ್ನು ನಾನು ತಿಳಿಸ್ತೇನೆ. ಯಾಕಂದ್ರೆ ಬೆಂಗಳೂರು ಮಹಾನಗರದಲ್ಲಿ ಸಾಮಾನ್ಯದಲ್ಲಿ ಪ್ರತಿದಿನ ಅಥವಾ ವಾರದಲ್ಲಿ ಒಂದು 3-4 ದಿವಸ ಕಾರ್ಯಕ್ರಮಗಳು ಇರುತ್ತೆ. ಆ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತೀವಿ. ಆ ಕಾರ್ಯಕ್ರಮಗಳು ಇದಕ್ಕಿಂತ ದೊಡ್ಡ ಸಭಾಂಗಣ ಇರುತ್ತೆ, ದೊಡ್ಡ ವೇದಿಕೆ ಇರುತ್ತೆ. ಆದರೆ ಸಭಿಕರು ಕಡಿಮೆ ಇರ್ತಾರೆ. ಆದರೆ ಇಲ್ಲಿ ಕರ್ನಾಟಕದ ಪ್ರವೇಶ ದ್ವಾರದಲ್ಲಿ, ಚಾಮರಾಜನಗರದಲ್ಲಿ, ಗ್ರಾಮಾಂತರ ಪ್ರದೇಶದಲ್ಲಿ ಬೇರೆ ಬೇರೆ ಗ್ರಾಮಗಳಿಂದ, ಹಳ್ಳಿಗಳಿಂದ, ಊರುಗಳಿಂದ ನೀವೆಲ್ಲ ಕಲೆಯನ್ನ ಧ್ಯಾನಿಸಲಿಕ್ಕೆ ಬರೀದಿರಲ್ಲ. ನಿಮ್ಮನ್ನ ನೋಡಿ ನಮ್ಮ ಕರ್ನಾಟಕದ ಜನ ಕಲಿಬೇಕು ಅಂತ ನಾನು ಇವತ್ತು ಹೇಳ್ತೇನೆ. ಅಷ್ಟೊಂದು ಶಿಸ್ತು ಕಾಣ್ತಾ ಇದೆ. ನಾನು ಬೆಂಗಳೂರು ವಾಸಿ, ಅದರಲ್ಲೂ ದಂಡು ಪ್ರದೇಶದವ. ಬೆಂಗಳೂರು ದಂಡು ಪ್ರದೇಶದಲ್ಲಿ ನಮ್ಮ ವಿಶ್ವದಲ್ಲಿ ಎಷ್ಟು ದೇಶಗಳಿದೆ, ಸಾಮಾನ್ಯವಾಗಿ ಅಷ್ಟು ದೇಶಗಳ ಪ್ರಜೆಗಳು ಅಲ್ಲಿದ್ದಾರೆ, ಅಷ್ಟು ಭಾಷೆಯ ಜನರಲ್ಲಿದ್ದಾರೆ, ಅಷ್ಟು ಸಂಪ್ರದಾಯ ಜನರಲ್ಲಿದ್ದಾರೆ, ಅಷ್ಟು ಸಂಸ್ಕೃತಿಯ ಜನರಲ್ಲಿದ್ದಾರೆ. ಆದರೆ ನಮ್ಮ ಕನ್ನಡ ಭುವನೇಶ್ವರಿಯ ಸಂಸ್ಕೃತಿಯ ಸಂಪ್ರದಾಯವನ್ನ ತೋರಿಸುವಂತಹ, ಅಳವಡಿಸಿಕೊಳ್ಳುವಂತಹ, ಗೌರವವನ್ನು ಕೊಡುವಂತಹ ಮಹಿಳೆಯರು ಅಲ್ಲಿ ಕಾಣೋದಿಲ್ಲ.
ಆದ್ರೆ ಇವತ್ತು ನಾನು ಎಷ್ಟು ನನಗೆ ಮನಸ್ಸು ತುಂಬಿ ಬರ್ತಾ ಇದೆ ಅಂದ್ರೆ ಇಲ್ಲಿ ಬಂದಿರುವ ಪ್ರತಿಯೊಬ್ಬ ಮಹಿಳೆಯರು, ಪ್ರತಿಯೊಬ್ಬ ಮಾತೆಯರು ಎಲ್ಲರೂ ಕೂಡ ಪುಷ್ಪಾರ್ಚನೆ ಮೂಲಕ ಸಾಧನೆಯಾದಂತಹ ಈ ಒಂದು ಕಲಾ ಪೋಷಕರಿಗೆ, ಕಲಾವಿದರಿಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ನೋಡುವ ಅಗತ್ಯವೇ ಇಲ್ಲ ಅಂತ ನಾನು ಮಾತ್ರ ಭಾವಿಸ್ತೇನೆ. ಯಾಕೆಂದ್ರೆ ಎಲ್ಲಿ ಕಲಾವಿದರನ್ನ ಗೌರವಿಸ್ತಾರೋ ಅಲ್ಲಿ ಸರಸ್ವತಿ ಇರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕಲಾವಿದರನ್ನ ಗೌರವಿಸ್ತಾ ಇದ್ದಾರೆ, ಕಲೆಯನ್ನ ಧ್ಯಾನಿಸ್ತಾ ಇದ್ದಾರೆ. ಇಲ್ಲಿ ಕಲಾ ಲಕ್ಷ್ಮಿ ನಾಟ್ಯ ಆಡ್ತಾ ಇದ್ದಾರೆ ವೇದಿಕೆ ಮೇಲೆ. ಆ ನಾಟ್ಯವನ್ನ ನೋಡೋದಕ್ಕೆ ನೀವೆಲ್ಲ ಬಂದಿದ್ದೀರಿ. ನಿಜವಾಗ್ಲೂ ನಿಮಗೆಲ್ಲ ಸಾವಿರ ಸಾವಿರ ನಮಸ್ಕಾರಗಳನ್ನು ನಾನು ತಿಳಿಸ್ತೇನೆ. ಅವರು ಇವತ್ತು ವೈದ್ಯರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಕುಟುಂಬದವರು ಕೂಡ. ಶಶಿಕಲಾ ಮೇಡಮ್ ಮತ್ತು ಡಾಕ್ಟರ್ ರಮೇಶ್ ಸರ್ ಅವರು ಈವರೆಗೂ ಕೂಡ ಗೌರವಪೂರ್ವಕವಾದಂತಹ ಸುಸ್ವಾಗತವನ್ನು ಬಯಸ್ತೇನೆ.